ಆತ್ಮೀಯ ವೀಕ್ಷಕರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗೇನು SSLC ಬೋರ್ಡಿಂದ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೋ ಅವುಗಳ ಆಧಾರದ ಮೇಲೆ ಹಾಗೂ ಏನು ಪೂರ್ವಸಿದ್ಧತಾ ಪರೀಕ್ಷೆಗಳು ನಡೀತಾ ಇದ್ದಾವೋ ರಾಜ್ಯ ಮಟ್ಟದವು, ಆಲ್ಮೋಸ್ಟ್ ಈ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರೋ ಪ್ರಶ್ನೆಗಳ ಆಧಾರದ ಮೇಲೇ ರಾಜ್ಯ ಮಟ್ಟದ ಪಬ್ಲಿಕ್ ಪರೀಕ್ಷೆ ಇರುತ್ತಲ್ಲ ಅದರ ಪ್ರಶ್ನೆ ಪತ್ರಿಕೆ ತಯಾರು ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಪ್ರಶ್ನೆಗಳನ್ನು ಸುಮ್ಮನೆ ಓದಿದರೆ ಉಪಯೋಗ ಇಲ್ಲ. ಆ ಪ್ರಶ್ನೆಗಳ ಅರ್ಥವನ್ನು ನಾವು ನಮ್ಮ ಮಾತೃಭಾಷೆಯಲ್ಲಿ ಅರ್ಥ ಮಾಡ್ಕೋಬೇಕು ಫಸ್ಟು. ಅಂದರೆ ಅದರ ಅರ್ಥವನ್ನು ನಾವು ಕನ್ನಡದಲ್ಲಿ ತಿಳ್ಕೊಂಡು ಅದರ ಅರ್ಥ ಮನವರಿಕೆ ಮಾಡಿಕೊಂಡ್ರೆ ಮಾತ್ರ ನಾವು ಚೆನ್ನಾಗಿ ಉತ್ತರ ಬರೀಲಿಕ್ಕೆ ಬರುತ್ತೆ. ಈ ನಿಟ್ಟಿನಲ್ಲಿ ಈ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಪ್ರಿಪ್ರೇಟರಿ ಫಸ್ಟ್ ಇದರಲ್ಲಿ ಕೇಳಿರೋ ಪ್ರಶ್ನೆಗಳಿಗೆ ನಾನು ಪ್ರತಿಯೊಂದು ಪ್ರಶ್ನೆಗಳಿಗೂ ಚಾಪ್ಟರ್ ವೈಸು ಕನ್ನಡದಲ್ಲಿ ಅದರ ಮೀನಿಂಗನ್ನು ಕೊಟ್ಟು ಅದರ ಅರ್ಥವನ್ನು ಹೇಳ್ತಾ ಹೋಗ್ತಾ ಇದ್ದೀನಿ. ಅದ್ರ ಜೊತೆಗೆ ಅದರ ಮಾಡೆಲ್ ಆನ್ಸರ್ಸ್ ಈಗಾಗಲೇ ಎಲ್ಲ ಕಡೆ ವಾಟ್ಸಪ್ಗಳಲ್ಲಿ ಹರಿದಾಡ್ತಾ ಇದೆ. ನಾನು ಸಹ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಆ ಮಾಡೆಲ್ ಆನ್ಸರ್ ಪೇಪರ್ಸ್ನ ಲಿಂಕನ್ನು ಹಾಕಿರ್ತೀನಿ. ಬೇಕಾದರೆ ನೀವು ಅದನ್ನು ಕ್ಲಿಕ್ ಮಾಡಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಓದ್ತಾ ಹೋಗ್ಬೋದು. ಈಗ ಪ್ರಶ್ನೆಗಳಿಗೆ ಅರ್ಥವನ್ನು ನೋಡ್ತಾ ಹೋಗೋಣ. ಫಸ್ಟ್ ಮಾತೃಭೂಮಿ ಪದ್ಯದಲ್ಲಿ ಈ 4 ಮಾಡೆಲ್ ಕ್ವಶನ್ ಪೇಪರ್ಗಳಲ್ಲಿ ಹಾಗೂ ಪ್ರಿಪ್ರೇಟರಿ ಪೇಪರಲ್ಲಿ ಏನೇನು ಪ್ರಶ್ನೆಗಳನ್ನು ಕೇಳಿದ್ದಾರೆ ನಾವು ನೋಡ್ತಾ ಹೋಗೋಣ. ಮಾಡೆಲ್ ಪೇಪರ್ 1ರಲ್ಲಿ ಆ ಪ್ರಶ್ನೆ ಸಂಖ್ಯೆನೂ ಸಹ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಇದು 30ನೇ ಪ್ರಶ್ನೆ. कवि ने मातृभूमि की प्राकृतिक विशेषताओं का वर्णन कैसे किया है बताइए ಅಂತ ಕೇಳಿದ್ದಾರೆ. ಅಂದರೆ ಕವಿ ಮಾತೃಭೂಮಿಯ ಪ್ರಾಕೃತಿಕ ವಿಶೇಷತೆಗಳನ್ನು ಹೇಗೆ ವರ್ಣಿಸಿದ್ದಾರೆ ತಿಳಿಸಿ ಅಂತ ಇದರರ್ಥ. ಇದೇ ಪ್ರಶ್ನೆಯನ್ನು ಮತ್ತೆ ಬೇರೆ ರೀತಿಯಲ್ಲಿ ಮಾತೃಭೂಮಿ ಕವಿತಾ ಮೇ ಪ್ರಕೃತಿ ಸೌಂದರ್ಯ ಕೈಸೆ ವರ್ಣಿತ ಹೈ ಅಂತ ಕೇಳಿದ್ದಾರೆ. ಮತ್ತು 3ನೇ ಮಾಡೆಲ್ ಪೇಪರ್ನಲ್ಲೂ ಸಹ ಮಾತೃಭೂಮಿಗೆ ಪ್ರಾಕೃತಿಕ ಸೌಂದರ್ಯಕ ವರ್ಣನ್ ಕೀಜಿಯೆ ಅಂತ ಕೇಳಿದ್ದಾರೆ. ಅದೇ ಪ್ರಶ್ನೆನೇ. ಮತ್ತು 4ನೇ ಪೇಪರಲ್ಲಿ ಕವಿ ಮಾತೃಭೂಮಿ ಕಿ ಪ್ರಾಕೃತಿಕ ವಿಶೇಷತಾओं का वर्णन कैसे किया है बताइए. ಕವಿ ಮಾತೃಭೂಮಿಯ ಪ್ರಾಕೃತಿಕ ವಿಶೇಷತೆಗಳನ್ನು ಹೇಗೆ ವರ್ಣಿಸಿದ್ದಾರೆ ತಿಳಿಸಿ. ಪ್ರಿಪ್ರೇಟರಿಯಲ್ಲೂ ಸಹ ಕವಿತಾಕ್ಕೆ ಆಧಾರ ಪರ್ ಮಾತೃಭೂಮಿ ಕೆ ಪ್ರಾಕೃತಿಕ ಸೌಂದರ್ಯಕ ವರ್ಣನ್ ಕೀಜಿಯೆ ಅಂತ ಆಲ್ಮೋಸ್ಟ್ ಇದೇ ಪ್ರಶ್ನೆ ರಿಪೀಟ್ ಆಗಿದೆ. ಆಲ್ಮೋಸ್ಟ್ ಈ ಪ್ರಶ್ನೆ ಆನ್ಯುವಲ್ ಎಕ್ಸಾಮಿಗೆ ಬರೋ ಸಾಧ್ಯತೆಗಳು 100ಕ್ಕೆ 99ರಷ್ಟು ಇದೆ. ಈ ಪ್ರಶ್ನೆಯ ಉತ್ತರವನ್ನು ನಾನು ಹೇಳಿದ ಹಾಗೆ ಆ PDF ಅಲ್ಲಿ ನೀವು ನೋಡ್ಕೋಬೋದು. ಒಂದು ಸರಿ ಅದ್ರ ಉತ್ತರವನ್ನು ನಾನು ಓದ್ತೀನಿ. मातृभूमि के खेत अथवा भारत माँ के खेत हरे भरे और सुहाने हैं, वन उपवन फल फूलों से युक्त हैं अथवा भरे हुए हैं. भारत भूमि के अंदर खनिजों का व्यापक धन भरा हुआ है. भारत माता सुख संपत्ति और धन धाम को मुक्त हस्त से बांट रही है. ನೆಕ್ಸ್ಟ್ ಕಾಶ್ಮೀರಿ ಸೇಬ್ ಪಾಠದಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೋಡೋಣ. ಕಾಶ್ಮೀರಿ ಸೇಬ್ ಬೇಚನೆ ವಾಲ ಬೇಯಿಮಾನ್, ಕಾಶ್ಮೀರದ ಸೇಬನ್ನು ಮಾರುವವನು ಅಪ್ರಾಮಾಣಿಕ. ರೇವಡಿಯ ಬೇಚನೆ ವಾಲ, ರೇವಡಿಯನ್ನು ಮಾರುವವನು ಇಮಾನ್ದಾರ್. 17ನೇ ಪ್ರಶ್ನೆ. ದುಕಾನ್ದಾರ್ನೇ ಲೇಖಕ್ ಸೆ ಕ್ಯಾ ಕಹ, ಅಂಗಡಿಯವನು ಲೇಖಕರಿಗೆ ಏನು ಹೇಳ್ದ. ನೆಕ್ಸ್ಟ್ ಮಾಡೆಲ್ ಪೇಪರ್ 2. ಸ್ವಾದ್ ಮೇ ಸೇಬ್ ಕಿಸಿಸೆ ಬಡ್ಕರ್ ನಹಿ ಹೈ, ರುಚಿಯಲ್ಲಿ ಸೇಬು ಯಾವುದಕ್ಕಿಂತ ಹೆಚ್ಚಲ್ಲ. ಸ್ವಾದ್ ಮೇ ಸೇಬ್ ಆಮ್ಸೆ ಬಡ್ಕರ್ ನಹಿ ಹೈ ಅಂತ ಉತ್ತರ ಬರುತ್ತೆ. ನೆಕ್ಸ್ಟ್ 18ನೇ ಪ್ರಶ್ನೆ. ಕಾಶ್ಮೀರಿ ಸೇಬ್ ಪಾಠ ಕಾ ಆಶಯ ಬತಾಯಿಯೇ. ಕಾಶ್ಮೀರಿ ಸೇಬ್ ಪಾಠದ ಆಶಯ ಅಂದರೆ ಅದರ ಸಾರ ಏನು, ಅದೇನು ಸಂದೇಶ ಕೊಡುತ್ತೆ ತಿಳಿಸಿ. ನೆಕ್ಸ್ಟ್ ಮಾಡೆಲ್ ಪೇಪರ್ 3. ನಾಗ್ಪುರ್ ಸಂತ್ರ, ನಾಗ್ಪುರ್ ಅನ್ನೋ ಊರಲ್ಲಿ ಸಂತ್ರ ಅದು ಕಿತ್ತಳೆಗೆ ಫೇಮಸ್. ಕಾಶ್ಮೀರ್ ಸೇಬ್. नेक्स्ट क्वेश्चन. कश्मीरी सेब पाठ में लेखक पाठकों को क्या चेतावनी देते हैं. ಆಲ್ಮೋಸ್ಟ್ ಇದೇ ಅರ್ಥವನ್ನು ಕೊಡುತ್ತೆ. ಆಶಯ ಬತಾಯಿ ಅನ್ನೋದೇ. ಕಾಶ್ಮೀರಿ ಸೇಬ್ ಪಾಠದಲ್ಲಿ ಲೇಖಕರು ಓದುಗರಿಗೆ ಯಾವ ಎಚ್ಚರಿಕೆಯನ್ನು ಕೊಡುತ್ತಾರೆ. ನೆಕ್ಸ್ಟ್ ಮಾಡೆಲ್ ಪೇಪರ್ 4. ಲೇಖಕ ಕಾ ಜಿ ಕ್ಯೂ ಲಲಚಾಯ. 13ನೇ ಪ್ರಶ್ನೆ, ಅದು ಒಂದು ವಾಕ್ಯದ್ದು. ಲೇಖಕರ ಮನಸ್ಸಿಗೆ ಏನನ್ನು ನೋಡಿ ಆಸೆ ಆಯಿತು. ನೆಕ್ಸ್ಟ್ 2 ಅಂಕದ ಪ್ರಶ್ನೆ. ಕಾಶ್ಮೀರಿ ಸೇಬ್ ಪಾಠ ಸೆ ಹಮೆ ಕ್ಯಾ ಸೀಖ್ ಮಿಲ್ತಿ ಹೈ. ಕಾಶ್ಮೀರಿ ಸೇಬ್ ಪಾಠದಿಂದ ನಾವು ಏನನ್ನು ಕಲಿಯಬಹುದು. ನೆಕ್ಸ್ಟ್ ಸ್ಟೇಟ್ ಪ್ರಿಪ್ರೇಟರಿ. ನಾಗ್ಪುರ್ ಸಂತ್ರ ಇದು ರಿಪೀಟ್ ಆಗಿದೆ. ಕಾಶ್ಮೀರ್ ಸೇಬ್. ನೆಕ್ಸ್ಟ್ ದುಕಾನ್ದಾರ್ನೇ ಲೇಖಕ್ ಸೆ ಕ್ಯಾ ಕಹ, ಅಂಗಡಿಯವನು ಲೇಖಕರಿಗೆ ಏನು ಹೇಳ್ದ. 2 ಮುಖ್ಯ ಉತ್ತರಗಳನ್ನು ನಾವು ನೋಡೋಣ. ದುಕಾನ್ದಾರ್ನೇ ಕಹ
अथवा दुकानदार ने लेखक से कहा, बाबूजी बड़े मज़ेदार सेब आए हैं, खास कश्मीर के, आप ले जाएं, खाकर तबीयत खुश हो जाएगी. ಸಾಹೇಬ್ರೆ, ತುಂಬ ರುಚಿಯಾದ ಹಣ್ಣುಗಳು, ಕಾಶ್ಮೀರದ ಹಣ್ಣುಗಳು ಬಂದಿವೆ, ನೀವು ತೊಗೊಂಡು ಹೋಗಿ ತಿನ್ನಿರಿ, ನೀವು ಭಾಳ ಖುಷಿ ಪಡ್ತೀರಿ ಅಂತ ಹೇಳ್ದ. ಇನ್ನೊಂದು ಪ್ರಶ್ನೆ, ಕಾಶ್ಮೀರಿ ಸೇಬ್ ಪಾಠ ಕಾ ಆಶಯ, ಅದರ ಒಂದು ಉತ್ತರವನ್ನು ನೋಡೋಣ. कश्मीरी से पाठ का आशय यह है कि ಖರೀದಾರಿ करते समय ಸಾವಧಾನಿ ಬರತ್ನಿ चाहिए. ಯಾವುದಾದ್ರೂ ವಸ್ತುವನ್ನು ಕೊಂಡ್ಕೋಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು. ವರ್ನಾ ಧೋಖಾ ಖಾನೆ ಕಿ ಸಂಭಾವನಾ ಹೋತಿ ಹೈ, ಇಲ್ಲದಿದ್ದರೆ ನಾವು ಮೋಸ ಹೋಗಬಹುದು. ಈ ವಿಡಿಯೋದಲ್ಲಿ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ಮತ್ತೆ 2 ಪಾಠಗಳನ್ನು ನೋಡೋಣ.